पूज्याय राघवेन्द्राय सत्यधर्मरताय च भजतां कल्पवृक्षाय नमतां कामधेनवे. ಅವರು ಒಂದು ಶ್ಲೋಕ ಗುರುಗುಣಸ್ತವನದಲ್ಲಿ, ಚಿತ್ತೇ ನ ಅಯುಕ್ತಮರ್ಥಂ ಕಲಯತಿ ಸಹಸಾ ನಾಭಿಧತ್ತೆ ನ ಸದ್ಭಿಸ್ಸಾಕಂ ಮೀಮಾಂಸತೆ ವಚಸಾ ಉದ್ಘಾಟಯತ್ಯಾಶಯಂ ಸ್ವಂ ಉಕ್ತನ್ನೋ ವಕ್ತಿಭೂಯಃ ಕ್ವಚಿದಪಿ ಲಿಖಿತಂ ನೈವ ನಿರ್ಮಾಷ್ಟಿ ತಸ್ಮಾದ್ ಅಸ್ಮಾಭಿಃ ಸತ್ ಪ್ರಬಂಧ ಪ್ರಣಯನ ವಿಷಯ ಸ್ತೂಯತೆ ರಾಘವೇಂದ್ರ. ಇದರ ಅಭಿಪ್ರಾಯ ಹೀಗೆ: ಅವರು ತಮ್ಮ ಗ್ರಂಥಗಳಲ್ಲಿ ತಪ್ಪಾದ ಸರಿಯಾಗಿಲ್ಲದ ವಿಷಯ ಮನಸ್ಸಿಗೆ ಬಂದದ್ದೆಂದೂ ಇಲ್ಲ. ಅವರು ಏನು ಮನಸ್ಸಿನಲ್ಲಿ ಯೋಚನೆ ಮಾಡಿದ್ದಾರೋ ಅದು ನಿರ್ದುಷ್ಟವಾದ ವಿಷಯ, ಯಾವುದೇ ದೋಷಗಳನ್ನು ನೀವು ನೋಡಲಾರೆ. ಮತ್ತು ಬೇರೆ ಒಂದು ವಿಷಯದ ಬಗ್ಗೆ ಅದು ತಪ್ಪೋ ಸರಿಯೋ ಅಂತ ವಿಚಾರ ಬಂದಾಗ ಸಹಸಾನಾಭಿಧತ್ತೆ. ಕೆಲವರು ನಾವು ಚರ್ಚೆ ಮಾಡಬೇಕಾದ್ರೆ ಬಹಳ ಆವೇಗದಿಂದ ಮಾತಾಡ್ಬಿಡ್ತೇವೆ, ಇದು ಸರಿಯಲ್ಲ, ಇದು ಹೀಗೆ ಅಂತಂದು ಮಾತುಗಳು ಬರುತ್ತೆ. ಅವರ ಎದುರಿಗೆ ಕುಳಿತಾಗ ಆಗಿನ ಕಾಲದ ವಿದ್ವಾಂಸರ ಜೊತೆಗೆ ಮಾತಾಡುವಾಗ ಸಹಸಾ ನ ಅಭಿಧತ್ತೆ, ಇದ್ದಕ್ಕಿದ್ದಂತೆ ಅಂಥ ಮಾತು ಅವರ ಬಾಯಿಂದ ಬರ್ತಾ ಇರಲಿಲ್ಲ. ನ ಸದ್ಭಿಸ್ಸಾಕಂ ಮೀಮಾಂಸತೆ. ಅವರಿಗಿಂತಲೂ ಹಿರಿಯರಾದ ಪ್ರಾಚೀನರಾದ ಅನೇಕ ಮಹನೀಯರು ಗ್ರಂಥಗಳನ್ನು ರಚನೆ ಮಾಡಿದ್ದಾರೆ. ಅವರ ಗ್ರಂಥಗಳಲ್ಲಿ ಅವರಿಗೆ ಇನ್ನೊಂದು ರೀತಿಯಲ್ಲಿ ಹೇಳಬಹುದೋ ಏನೋ ಎಂಬ ಒಂದು ಭಾವ ಬಂದರೂ ಕೂಡ ಆ ರೀತಿ ಚರ್ಚೆ ಮಾಡ್ತಿರ್ಲಿಲ್ವಂತೆ. ಅದು ಸರಿಯಲ್ಲ, ಹೀಗಿರಬೇಕಾಗಿತ್ತು, ಇಂಥ ಮಾತುಗಳು ಬರ್ತಿರ್ಲಿಲ್ಲ ಅವರಲ್ಲಿ. ಅಸದ್ಭಿಸ್ಸಾಕಂ ಮೀಮಾಂಸತೆ. ತಮ್ಮ ಅಭಿಪ್ರಾಯವೇನೋ ಅದನ್ನು ಮಾತು ತಿಳಿಸ್ತಾ ಇದ್ರು. ನನ್ನ ಅಭಿಪ್ರಾಯ ಹೀಗಿದೆ ಈ ವಿಷಯದಲ್ಲಿ. ಹಾಗೆ ಅವರ ಗ್ರಂಥಗಳಲ್ಲಿ ಇಷ್ಟು ಅಪಾರವಾದ ಗ್ರಂಥರಾಶಿಯನ್ನು ಬರೆದಿದ್ದಾರೆ. ಆದರೆ ಉಕ್ತನ್ನೋ ವಕ್ತಿಭೂಯ, ಒಮ್ಮೆ ಹೇಳಿದ್ದನ್ನು ಮತ್ತೊಮ್ಮೆ ಹೇಳುವ ಪದ್ಧತಿ ಇಲ್ಲ. ಸಾಧಾರಣವಾಗಿ ಬರೆಯುವಾಗ ಅನೇಕ ಸಲ ಹೇಳಿದ್ದನ್ನೇ, ಒಂದು ಕಡೆ ಹೇಳಿದ್ದನ್ನೇ ಮತ್ತೊಮ್ಮೆ ಹೇಳುವ ಮಾತುಗಳು ಬರ್ತಕ್ಕದ್ದುಂಟು. ಅಂಥ ಮಾತಿಲ್ಲ. ಕ್ವಚಿದಪಿ ಲಿಖಿತಂ ನೈವ ನಿರ್ಮಾಷ್ಟಿ. ಒಮ್ಮೆ ಬರೆದದ್ದನ್ನು ಅವರು ಎಂದೂ ಅಳಿಸಿದ್ದಿಲ್ವಂತೆ. ಶಾಸ್ತ್ರೀಯ ವಿಷಯಗಳಲ್ಲಿ ಬರೆದಾಗ ಆ ರೀತಿಯ ನಾನು ಹಿಂದೆ ಬರೆದಿದ್ದು ಸ್ವಲ್ಪ ತಿದ್ದುಪಡಿ ಆಗಬೇಕು ಅಂತನ್ನೋ ರೀತಿಯ ಪ್ರಸಂಗಗಳು ಬರೋದುಂಟು. ಆದರೆ ಅವರೆಂದೂ ಅವರ ಲೇಖನದಲ್ಲಿ ಅಂಥದ್ದನ್ನು ನೀವು ನೋಡಲಾರಿರಿ. ಹೀಗೆ ಇಂಥ ಅಪೂರ್ವವಾದ ಗುಣಗಳು ಅವರಲ್ಲಿದೆ. ಆದ್ದರಿಂದ ತಸ್ಮಾದ್ ಅಸ್ಮಾಭಿಃ ಸತ್ ಪ್ರಬಂಧ ಪ್ರಣಯನ ವಿಷಯ. ಒಳ್ಳೆ ಇಂಥ ಶ್ರೇಷ್ಠವಾದ ಗ್ರಂಥಗಳನ್ನು ರಚನೆ ಮಾಡಿದವರು ಯಾರಿದ್ದಾರೆ ಅಂತ ಮಾತು ಬಂದಾಗ ಸ್ತೂಯತೆ ರಾಘವೇಂದ್ರ. ನಾವು ರಾಘವೇಂದ್ರ ಸ್ವಾಮಿಗಳನ್ನು ಸ್ತೋತ್ರ ಮಾಡ್ತೇವೆ. ಇಂಥ ಅದ್ಭುತವಾದ ಜ್ಞಾನ, ಪಾಂಡಿತ್ಯಕ್ಕೆ ತಕ್ಕಂತೆ ಒಂದು ಸಾತ್ವಿಕ ಮನೋಭಾವ, ಅದರಂತೆ ವಿಷಯಗಳ ನಿರೂಪಣೆ, ನಿರ್ದುಷ್ಟವಾದ ನಿರೂಪಣೆ, ಇದು ಶ್ರೀ ರಾಘವೇಂದ್ರ ಸ್ವಾಮಿಗಳ ಒಂದು ಮುಖ. ಇನ್ನೊಂದು ನಾನಾಗಲೇ ಹೇಳಿದಂತೆ ಅವರ ತಪಸ್ಸು. ರಾಘವೇಂದ್ರ ಸ್ವಾಮಿಗಳಿಗೆ ತುಂಬ ಅಚ್ಚುಮೆಚ್ಚಿನ ಶಿಷ್ಯರು ಅಪ್ಪಣ್ಣಾಚಾರ್ಯರು. ಅವರು ಬರೆದ ರಾಘವೇಂದ್ರ ಸ್ವಾಮಿಗಳ ಸ್ತೋತ್ರ ಪ್ರಾಯಶಃ ಎಲ್ಲ ಭಕ್ತರ ಬಾಯಲ್ಲಿ ಪ್ರತಿನಿತ್ಯ ಬರತಕ್ಕಂಥದ್ದು. ಅವರು ಹೇಳ್ತಾರೆ, ಶ್ರೀ ರಾಘವೇಂದ್ರ ಸಕಲ ಪ್ರದಾತ ಸ್ವಪಾದಕಂಜದ್ವಯ ಭಕ್ತ ಮಧ್ಯ. ತನ್ನ ಪಾದಕಮಲಗಳಲ್ಲಿ ಯಾರು ಭಕ್ತಿಯಿಂದ ಇಟ್ಟಿದ್ದಾರೋ ಅವರಿಗೆ ರಾಘವೇಂದ್ರ ಸ್ವಾಮಿಗಳು ಸಕಲ ಪ್ರದಾತ. ಅವರು ಬಯಸಿದ್ದನ್ನು ಅನುಗ್ರಹ ಮಾಡ್ತಾರೆ. ಅಗಾದ್ರಿ ಸಂಭೇದನ ದೃಷ್ಟಿ ವಜ್ರ. ನಾವು ಮಾಡತಕ್ಕಂಥ ಪಾಪಗಳಿಗೆ ಮಿತಿಯಿಲ್ಲ. ಒಂದು ದೃಷ್ಟಿಯಿಂದ ನೋಡಿದರೆ ನಾವೆಲ್ಲರೂ ಕೂಡ ಒಂದು ಪಾಪಗಳ ಬೆಟ್ಟವನ್ನೇ ಹೊತ್ಕೊಂಡಿದ್ದೇವೆ. ಅಗಾದ್ರಿ ಪಾಪಗಳ ಬೆಟ್ಟ. ಒಂದು ಪಾಪವನ್ನು ಕಳ್ಕೊಂಡು ಒಂದು ಒಳ್ಳೆಯ ಕೆಲಸ ಮಾಡಿದ್ವು ಅನ್ನೋ ಸಂದರ್ಭದಲ್ಲಿ ಅದರ 10ರಷ್ಟು ನಾನಾ ವಿಧವಾದ ಕಾಯಿಕ, ವಾಚಿಕ, ಮಾನಸಿಕ ಅಂತ ನಾವು ಮಾಡತಕ್ಕಂಥ ಪಾಪಗಳು. ನಮ್ಮ ಶಾರೀರಿಕವಾಗಿ ಅನೇಕ ತಪ್ಪುಗಳನ್ನು ಮಾಡ್ತೇವೆ. ಮಾತಿನಲ್ಲಿ
ಮನಸ್ಸಿನಲ್ಲಿ ನಾವು ಮಾಡತಕ್ಕಂಥ ಅಪರಾಧಗಳಿಗೆ ಮಿತಿ ಇಲ್ಲ. ಎಷ್ಟು ಕಾಲದಿಂದ ಮಾಡ್ತಾ ಇದ್ದೇವೆ, ಯಾವಾಗ ಪ್ರಾರಂಭವಾಯಿತು, ಅದಕ್ಕೆ ಆದಿ ಇಲ್ಲ. ಅಂಥ ಅಗಾಧ್ರಿ ಪಾಪ ಬೆಟ್ಟವನ್ನು ಪರ್ವತವನ್ನು ನಾವು ಹೊತ್ತಿದ್ದೇವೆ. ಆದರೆ ರಾಘವೇಂದ್ರ ಸ್ವಾಮಿಗಳ ದೃಷ್ಟಿ ವಜ್ರ, ಅವರ ದೃಷ್ಟಿ ಕೃಪಾದೃಷ್ಟಿಯ ವಜ್ರ, ಅದರಿಂದ ಆ ಪಾಪರಾಶಿ ಪಾಪದ ಪರ್ವತ ಕ್ಷಣದಲ್ಲಿ ನಾಶವಾಗತ್ತೆ ಅಂತ ಅವರ ಮಹಿಮೆಯನ್ನು ಹೇಳ್ತಾ ಇದೆ. ಇಂಥ ಒಂದು ಮಹಿಮೆ ಹೇಗೆ ಬಂತವರಿಗೆ? ಇದೇ ಮುಂದಿನ ಶ್ಲೋಕದಲ್ಲಿ ಸಪಾದ ಗಂಜದ್ವಯ ಭಕ್ತಿ ಮಧ್ಯ ಅಗಾಧ್ಯ ಸಂಭೇದನ ದೃಷ್ಟವಜ್ರ ಕ್ಷಮಾ ಸುರೇಂದ್ರ ಔತಮಾಂ ಸದಾಯಂ ಶ್ರೀರಾಘವೇಂದ್ರ ಹರಿಪಾದ ಕಂಜ ನಿಷೇವಣಾತ್ ಲಬ್ಧ ಸಮಸ್ತ ಸಂಪತ್ತು. ಶ್ರೀಹರಿಯ ಪಾದಕಮಲಗಳಲ್ಲಿ ಯಾವಾಗಲೂ ಮನಸ್ಸಿಟ್ಟವರು, ಭಗವಂತನ ಸೇವೆಯನ್ನು ತಮ್ಮ ಜೀವನದುದ್ದಕ್ಕೂ ಮಾಡಿದವರು. ಅವರ ಭಕ್ತಿಯ ಆ ಪ್ರಗಾಢ ಒಂದು ಗಾಢವಾದ ಭಕ್ತಿ ಅದು ನಮ್ಮ ಊಹೆಗೆ ನಿಲುಕತಕ್ಕಂಥದ್ದಲ್ಲ. ಅಂಥ ಒಂದು ಭಗವಂತನ ಮಹಾಭಕ್ತರಾಗಿದ್ದು ಅವರು ಮಾಡಿದ ಜ್ಞಾನ ಕಾರ್ಯ. ಗೀತೆಯಲ್ಲಿ ಭಗವಂತ ಹೇಳೋದುಂಟು, ಆರ್ತೋ ಜಿಜ್ಞಾಸು ಅರ್ಥಾರ್ಥಿ. ಭಗವಂತನ ಭಕ್ತರು ನಾನಾ ರೀತಿಯಾಗಿದ್ದಾರೆ. ಕೆಲವರು ತುಂಬ ದುಃಖಿಗಳು, ಸಂಸಾರದಲ್ಲಿ ದುಃಖವನ್ನೇ ಅನುಭವಿಸ್ತವರು, ಭಗವಂತನ ಅನುಗ್ರಹವನ್ನು ಬೇಡ್ತಾರೆ. ಕೆಲವರು ಜಿಜ್ಞಾಸುಗಳು, ತಿಳ್ಕೊಳ್ಬೇಕು, ಹೆಚ್ಚು ವಿಷಯಗಳನ್ನು ತಿಳ್ಕೊಳ್ಬೇಕು, ಜ್ಞಾನವನ್ನು ಸಂಪಾದನೆ ಮಾಡಬೇಕು ಅನ್ನೋರು, ಅವರು ಭಗವದ್ಭಕ್ತರಿದ್ದಾರೆ. ಕೆಲವರು ಅರ್ಥಾರ್ಥಿ, ಸಂಪತ್ತು ಗಳಿಸಬೇಕು ಅನ್ನೋ ದೃಷ್ಟಿಯಿಂದ ಭಗವಂತನಲ್ಲಿ ಭಕ್ತಿಯನ್ನು ಮಾಡ್ತಕ್ಕವರಿದ್ದಾರೆ. ಜ್ಞಾನೀಚ ಭರತ ಶುಭ. ಮತ್ತೊಬ್ಬ ಭಕ್ತರ ಸಾಲಿನಲ್ಲಿ ಜ್ಞಾನಿಗಳಾದ ಭಗವಂತನ ಸರಿಯಾದ ಮಹಿಮೆಯನ್ನು ತಿಳಿದ ಮಹಾನುಭಾವರು. ಅಂಥ ಇವರಿಷ್ಟು ರೀತಿಯ 4 ವಿಧವಾದ ಭಕ್ತರಲ್ಲಿ ಜ್ಞಾನಿಯಾದ ಭಕ್ತನಿಗಿಂತ ದೊಡ್ಡ ಭಕ್ತ ನನಗೆ ಪ್ರೀತಿಪಾತ್ರನಾದವನು ಇಲ್ಲ ಅಂತ ಕೃಷ್ಣನ ಮಾತು. ಹೀಗೆ ರಾಘವೇಂದ್ರ ಸ್ವಾಮಿಗಳು ಮಹಾಜ್ಞಾನಿಗಳು, ಮಹಾಭಕ್ತರು, ಭಗವದ್ಭಕ್ತರು. ಅದು ಅವರ ಮಹತ್ವ, ಮಹಿಮೆ. ಆ ಮಹಿಮೆಯಿಂದ ಅವರು ಜೊತೆಗೆ ಅತ್ಯಂತ ಕರುಣಾಳು, ಮಹಾಕೃಪಾಳುಗಳು. ತಮ್ಮ ಭಕ್ತರು ಮಾಡುವ ಅಪರಾಧಗಳನ್ನು ಗಣನೆಗೆ ತಾರದೆ ಅವರು ಮಾಡಿದ ಭಕ್ತಿಯನ್ನು ದೃಷ್ಟಿಯಲ್ಲಿಟ್ಟು ಅವರ ಆಪತ್ತುಗಳನ್ನು ಪರಿಹಾರ ಮಾಡಿ ಇಷ್ಟವನ್ನು ಕೊಡ್ತಕ್ಕವರು. ರಾಘವೇಂದ್ರ ಸ್ವಾಮಿಗಳ ಸ್ತೋತ್ರದಲ್ಲಿ ಒಂದು ಮಾತು ಬರುತ್ತೆ, ಸಂಸಾರೇ ಅಕ್ಷಯ ಸಾಗರೇ ಪ್ರಕೃತಿತಃ ಅಗಾಧೇ ಸದಾ ದುಸ್ತರೇ ಸರ್ವಾಬದ್ಧ ಜಲಗ್ರಹೈ ಅನುಪಮೈ ಕಾಮಾದಿಭಂಗಾಕುಲೆ ನಾನಾ ವಿಭ್ರಮ ದುರ್ಭ್ರಮೆ ಅಮಿತ ಭಯ ಸ್ತೋಮಾದಿ ಫೇನೋತ್ಕಟೆ ದುಃಖೋತ್ಕೃಷ್ಟ ವಿಷಯ ಸಮುದ್ಧರ ಕುರು ಮಾಂ ಮಗ್ನರೂಪಂ ಸದಾ. ಈ ಸಂಸಾರ ಅಕ್ಷಯವಾದ ಸಾಗರ, ಅದು ನಮಗೆ ಎಲ್ಲರ ಅನುಭವಕ್ಕೆ ಬಂದ ವಿಷಯ. ಅದು ಇದಕ್ಕೆ ಕೊನೆಯೇ ಇಲ್ಲ, ಈ ಕ್ಲೇಶಕ್ಕೆ ಕೊನೆಯಿಲ್ಲ. ಸಂಸಾರದಲ್ಲಿ ಸುಖ ಅನ್ನೋದು ಇದೆ ಅಂತ ಅಂದ್ಕೊಂಡಿರ್ತೇವೆ. ಸುಖವನ್ನು ಅನುಭವಿಸೋ ಕಾಲದಲ್ಲೇ ನಾನಾ ವಿಧವಾದ ಚಿಂತೆ ಕ್ಲೇಶಗಳು ಬಿಟ್ಟಿದ್ದಲ್ಲ. ಪ್ರಕೃತಿತಃ ಅಗಾಧೆ, ಅದರ ಸ್ವಭಾವನೆ ಹಾಗೆ ಅಗಾಧ, ಆಳ ವಿಸ್ತಾರ ಎರಡೂ, ಅದಕ್ಕೆ ಮಿತಿಯೇ ಇಲ್ಲ. ಇಂಥ ಒಂದು ಸಂಸಾರ ಸಾಗರದಲ್ಲಿ ನಾವು ಮುಳುಗಿದ್ದೇವೆ. ರಾಗ, ದ್ವೇಷ, ಲೋಭ, ಮೋಹ ಇದೆಲ್ಲ ಹರಿಷಡ್ವರ್ಗಗಳು ಅಂತ ಹೇಳ್ತಕ್ಕಂಥದ್ದಿದೆ. ಇವುಗಳೆಲ್ಲ ಸೇರಿ ಈ ಸಮುದ್ರದಲ್ಲಿ ಜಲಚರಗಳು ಅಂಥ ತಿಮಿಂಗಲಗಳಂತೆ, ಮೊಸಳೆಗಳಂತೆ ನಮ್ಮನ್ನು ಪೀಡಿಸ್ತಾ ಇರತಕ್ಕಂಥದ್ದು. ಸದಾ ಭಯಗ್ರಸ್ತರಾಗಿರ್ತೇವೆ. ಇಂಥ ಒಂದು ಸಂಸಾರ ಸಾಗರದಲ್ಲಿ ಮುಳಿದವರೆಗೆ ನಮಗೆ ಎಷ್ಟೋ ಸಂದರ್ಭಗಳಲ್ಲಿ ಇದು ಹೇಗೆ ಪಾರಾಗೋದು ಅಂತನ್ನೋ ಒಂದು ಚಿಂತೆ ಬಂದಾಗ ಆವಾಗ ನಾವು ಗುರುಗಳನ್ನು ಪ್ರಾರ್ಥನೆ ಮಾಡಬೇಕಷ್ಟೆ. ಸಮುದ್ಧರ ಗುರು ಮಾ ಮಗ್ನರೂಪಂ ಸದಾ. ಈ ರೀತಿಯಾಗಿ ಮುಳುಗಿ ನಾವು ಕ್ಲೇಶ ಪಡ್ತಾ ಇದ್ದೇವೆ, ನಮ್ಮನ್ನು ಉದ್ಧಾರ ಮಾಡಿ ಅಂತ ಭಕ್ತಿಯಿಂದ, ಅನನ್ಯ ಭಕ್ತಿಯಿಂದ ಬೇಡಿದಾಗ ಅವರ ಅನುಗ್ರಹ ನಮ್ಮನ್ನು ಕಾಪಾಡ್ತದೆ ಅನ್ನೋ ಮಾತು ಅಪ್ಪಣಾಚಾರ್ಯ ಹೇಳ್ತಾರೆ. ಆ ಒಂದು ಶ್ರದ್ಧಾ ಭಕ್ತಿಗಳಿಂದ ನಾವು ಮಾಡ್ತಕ್ಕಂಥ ಆ ಸೇವೆಯನ್ನು ಗುರುಗಳು ಸ್ವೀಕಾರ ಮಾಡ್ತಾರೆ. ಸಂಸಾರದಲ್ಲಿ ನಮ್ಮ ಕರ್ತವ್ಯಗಳಿರುತ್ತೆ. ಸಾಂಸಾರಿಕ ಪ್ರಪಂಚದಲ್ಲಿ ನಾವು ನಡೀತೇವೆ, ಜೊತೆಗೆ
ಈ ಭಕ್ತಿಯ ಒಂದು ಕವಚ ಇದ್ದರೆ ಆ ಗುರುಗಳ ಅನುಗ್ರಹ ನಮ್ಮನ್ನು ಕಾಪಾಡುತ್ತೆ, ಆ ನಂಬಿಕೆ ನಮ್ಮನ್ನು ನಡೆಸುತ್ತೆ ಜೀವನದಲ್ಲಿ. ಇದು ಶ್ರೀ ರಾಘವೇಂದ್ರ ಸ್ವಾಮಿಗಳ ಮಹತ್ವ. ಈ ಸಂಜೆ ಶಂಕರ ಟಿವಿ ಚಾನೆಲ್ನವರು ಈ ಕಾರ್ಯಕ್ರಮ ಬಹಳ ಸುಂದರವಾದ ಕಾರ್ಯಕ್ರಮವನ್ನು ಏರ್ಪಡಿಸಿದ್ದಾರೆ. ಈಗಾಗಲೇ ಬಹಳ ಸುಂದರವಾದ ರಾಘವೇಂದ್ರ ಸ್ವಾಮಿಗಳು ಅವರು ಜೀವಂತವಾಗಿ ಸಮಾಧಿ ಸ್ಥಿತಿಯಲ್ಲಿ ಕುಳಿತರು ವೃಂದಾವನದಲ್ಲಿ. ಆ ವೃಂದಾವನವನ್ನು ಮೇಲ್ಭಾಗದಲ್ಲಿ ಮುಚ್ಚಿದಾಗ ಅವರು ಯೋಗ ಸಮಾಧಿಯಲ್ಲಿ ಇದ್ದವರು. ಆದರೆ ಜಪ ಮಾಡ್ತಾ ಇದ್ರು. ಆ ಸಂದರ್ಭದಲ್ಲಿ ಅಪ್ಪಣಾಚಾರ್ಯರು ಬಹಳ ದೂರದಿಂದ ಮಳೆಗಾಲ, ಈ ಆರಾಧನೆಯ ಸಂದರ್ಭ, ಆ ಬಿಚ್ಚಾಲೆ ಅನ್ನೋ ಗ್ರಾಮದಿಂದ ಅವರು ಓಡಿ ಬಂದಾಗ ತುಂಗಾ ನದಿಯನ್ನು ದಾಟ್ಕೊಂಡು ಬರಬೇಕಾಯಿತು. ಪ್ರವಾಹದಲ್ಲೇ ಬಂದರು. ಈ ಸ್ತೋತ್ರವನ್ನು ಅವರು ಆ ಸಂದರ್ಭದಲ್ಲಿ ಹೊರಹೊಮ್ಮಿದ ಸ್ತೋತ್ರ ಅದು. ಕೊನೆಯ ಭಾಗದಲ್ಲಿ ಇಷ್ಟೆಲ್ಲ ಮಹಿಮೆಗಳನ್ನು ಹೇಳಿ ಅವರು ಮಾತು ತೋರದೆ ನಿಂತಾಗ ಕೊನೆಯ ಒಂದು ಶಬ್ದ ವೃಂದಾವನದಿಂದ ಬಂದದ್ದು, ಸಾಕ್ಷಿ ಹಯಾಸ್ಯ ಅತ್ರಹಿ. ನೀನು ಹೇಳಿದ್ದೆಲ್ಲ ನಿಜ, ಇದಕ್ಕೆ ಸಾಕ್ಷಿ ಹಯವದನ ಹಯಗ್ರೀವ ರೂಪಿಯಾದ ಭಗವಂತ ಅಂತ ರಾಯರ ಮಾತು ಶಬ್ದ ಕೇಳಿಸ್ತು ಅಂತ ಹೇಳ್ತಾರೆ. ಆ ರೀತಿಯಾದ ದಿವ್ಯ ಮಹಾನುಭಾವರು ರಾಘವೇಂದ್ರ ಸ್ವಾಮಿಗಳು. ಈ ನಾವು ಮಾಡ್ತಕ್ಕಂಥ ಈ ಆರಾಧನಾ ಮಹೋತ್ಸವದಲ್ಲಿ ಶಂಕರ ಟಿವಿ ಚಾನೆಲ್ನವರು ನಮಗೆ ಆ ಭಕ್ತಿಯ ಪ್ರಚೋದನೆ ಆಗತಕ್ಕಂಥ ಈ ಕಾರ್ಯಕ್ರಮಗಳನ್ನು ಏರ್ಪಡಿಸಿದ್ದಾರೆ. ಅತ್ಯಂತ ಅಭಿನಂದನೀಯವಾದ ಕಾರ್ಯವನ್ನು ಮಾಡ್ತಾ ಇದ್ದಾರೆ. ಎಲ್ಲ ಭಕ್ತರಿಗೂ ಕೂಡ ಗುರುಗಳ ಅನುಗ್ರಹ ಪರಿಪೂರ್ಣವಾಗಿರಲಿ ಅಂತೇಳಿ ನನ್ನ ಮಾತನ್ನು ಮುಗಿಸ್ತಾರೆ. पूज्याय राघवेन्द्राय सत्यधर्मरताय च भजतां कल्पवृक्षाय नमतां कामधेनवे।